ಜಿಬಿಎ ಒಂಟಿ ಮನೆ ಸ್ಕೀಮ್ನಲ್ಲಿ ಅಕ್ರಮದ ವಾಸನೆ. ವಸತಿ ಇಲಾಖೆಯಲ್ಲಿ ಬಡವರ ಹಣ ಲೂಟಿ. ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಸ್ಕ್ಯಾಂಡಲ್ ಬಯಲು. ಹೌದು, ಬೆಂಗಳೂರಿನ ಕೋಗಿಲು ಲೇಔಟ್ನವರಿಗೆ ಉಚಿತ ಗೃಹ ಭಾಗ್ಯ ಘೋಷಣೆ ಮಾಡಿರುವ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೀಗ ಗೋಲ್ಮಾಲ್ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ಸರ್ಕಾರದ ಇಲಾಖೆಯೊಂದರಲ್ಲಿ ಇದೀಗ ಅಕ್ರಮದ ಘಾಟು ಜೋರಾಗಿದೆ. ಜಿಬಿಎ ಒಂಟಿ ಮನೆ ಸ್ಕೀಮ್ನಲ್ಲಿ ಅಕ್ರಮ ಎಸಗಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ವಸತಿ ಇಲಾಖೆಯಲ್ಲಿ ಬಡವರ ಸಬ್ಸಿಡಿ ದುಡ್ಡು ರಿಲೀಸ್ ಆದ್ರೂ ಫಲಾನುಭವಿಗಳಿಗೆ ಸಬ್ಸಿಡಿ ಹಣ ಸಿಗುತ್ತಿಲ್ಲ. ನಮ್ಮ ಹಣ ಎಲ್ಲಿ ಹೋಯ್ತು ಅಂತ ಫಲಾನುಭವಿಗಳು ಪ್ರಶ್ನಿಸಿದ್ದಾರೆ. 2025 ಮೇ ತಿಂಗಳಲ್ಲಿ ಫಲಾನುಭವಿಗಳು ಹಾಗೂ ವಸತಿ ಇಲಾಖೆಯ ಜಂಟಿ ಅಕೌಂಟ್ಗೆ ಜಿಬಿಎನಿಂದ ಒಂಟಿ ಮನೆ ಸ್ಕೀಮ್ ಸಬ್ಸಿಡಿ ದುಡ್ಡು ರಿಲೀಸ್ ಆಗಿದೆ. ಈ ಬಗ್ಗೆ ಫಲಾನುಭವಿಗಳ ಮೊಬೈಲ್ಗೆ ಹಣ ಕ್ರೆಡಿಟ್ ಆಗಿದೆ ಅಂತ ಸಂದೇಶ ಕೂಡ ಬಂದಿದೆ. ಆದ್ರೆ ವಸತಿ ನಿಗಮ ಸಬ್ಸಿಡಿ ದುಡ್ಡನ್ನು ವೆರಿಫಿಕೇಶನ್ ನೆಪದಲ್ಲಿ ಹೋಲ್ಡ್ ಮಾಡಿದೆ. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದ್ದು ಸಚಿವ ಜಮೀರ್ ಇಲಾಖೆಯಲ್ಲಿ ಬಡವರ ಸಬ್ಸಿಡಿ ಹಣ ಗುಳುಂ ಮಾಡಿರುವ ಅನುಮಾನ ದಟ್ಟವಾಗಿದೆ. 2025 ಮೇ ತಿಂಗಳಲ್ಲಿ ಒಂಟಿ ಮನೆ ಸ್ಕೀಮ್ನ ಅಡಿಯಲ್ಲಿ ಫಲಾನುಭವಿಗಳೇನಿದ್ರು 500 ಜನ ಫಲಾನುಭವಿಗಳು ಅವರ ಅಕೌಂಟ್ಗಳಿಗೆ ಹಣ ಬಿಡುಗಡೆ ಆಗಿತ್ತು. ಜೊತೆಗೆ ಜಂಟಿ ಅಕೌಂಟ್ ಆಗಿರೋದ್ರಿಂದ ವಸತಿ ನಿಗಮ ಜೊತೆಗೆ ಫಲಾನುಭವಿಗಳ ಇವರ ಅಕೌಂಟ್ಗೆ ಕ್ರೆಡಿಟ್ ಆಗಿರುವ ಬಗ್ಗೆ ಮೆಸೇಜ್ಗಳು ಕೂಡ ಬಂದಿತ್ತು. ಆ ಮೆಸೇಜ್ ಬಂತು ಬಿಟ್ಟರೆ ಏನು ಸಬ್ಸಿಡಿ ಹಣ ಬಿಡುಗಡೆ ಆಗಿತ್ತು ಜಿಬಿಎಯಿಂದ ಆ ಹಣವನ್ನು ವಸತಿ ನಿಗಮ ಹೋಲ್ಡ್ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಈಗ ದಟ್ಟವಾಗ್ತಾ ಇದೆ. ಯಾಕಂದರೆ ವೆರಿಫಿಕೇಷನ್ ಅನ್ನುವಂಥ ಹೆಸರಿನಲ್ಲಿ ಹೋಲ್ಡ್ ಮಾಡುವಂಥ ಕೆಲಸವನ್ನು ವಸತಿ ನಿಗಮ ಮಾಡಿ ಆ ಹಣವನ್ನೇನಾದರೂ ಗುಳಂ ಮಾಡುವಂಥ ಕೆಲಸ ಆಗಿದೆಯಾ ಅಧಿಕಾರಿಗಳ ವಲಯದಲ್ಲಿ ಅನ್ನುವಂಥ ಆತಂಕ ಈಗ ಹೆಚ್ಚಾಗಿರುವಂಥದ್ದು. ಜೊತೆಗೆ ಅನುಮಾನಗಳು ಕೂಡ ಇದೆ. ಈ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯ ಕೂಡ ಇದೆ. ಬಡವರ ದುಡ್ಡು ನುಂಗಿದ್ಯಾರು? ಸಬ್ಸಿಡಿ ದುಡ್ಡನ್ನು ಬಿಡದೆ ಕೊಳ್ಳೆ ಹೊಡೆದವರ್ಯಾರು? ಬಿಡುಗಡೆಯಾದ 29 ಕೋಟಿ ಎಲ್ಲಿ ಹೋಯ್ತು? ಫಲಾನುಭವಿಗಳ ಅಕೌಂಟಿಗೆ ಜಮೆಯೇ ಆಗಿಲ್ವಾ? ಬಡವರ ಅಕೌಂಟ್ಗೆ ಸೇರಬೇಕಿದ್ದ ಸಬ್ಸಿಡಿ ದುಡ್ಡು ಇನ್ನೂ ಅವರ ಅಕೌಂಟ್ಗೆ ಹೋಗಿಲ್ಲ. ಆದರೂ ಕೂಡ ಮನೆ ಬೇಕು ಅಂತ ಫಲಾನುಭವಿಗಳೇ ಪೂರ್ತಿ ಹಣವನ್ನು ಕಟ್ಟಿ ಮನೆಗೆ ಅರ್ಜಿ ಹಾಕಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ದಾಖಲೆ ಸಮೇತ ಬಿಚ್ಚಿಟ್ಟಿದ್ದು ವಸತಿ ಇಲಾಖೆಯಲ್ಲಿನ ಗೋಲ್ಮಾಲ್ ಬಟಾ ಬಯಲಾಗಿದೆ. 2024-25 ಸಾಲಿನಲ್ಲಿ ಒಂಟಿ ಮನೆ ಯೋಜನೆಯ ಸಬ್ಸಿಡಿ ಹಣ ಬಿಡುಗಡೆ ಆಗಿದೆ. ಒಟ್ಟು 500 ಫಲಾನುಭವಿಗಳಿಗೆ ತಲಾ 5 ಲಕ್ಷ ಸಹಾಯಧನ ನೀಡಲಾಗಿದೆ. 500 ಫಲಾನುಭವಿಗಳಿಗೆ 29 ಕೋಟಿ ಕ್ರೆಡಿಟ್ ಆಗಿದೆ ಅಂತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹೇಳಿದೆ. ಆದ್ರೆ ಹಣ ರಿಲೀಸ್ ಆಗಿದ್ರೂ ಫಲಾನುಭವಿಗಳಿಗೆ ಸಬ್ಸಿಡಿ ಹಣದ ಲಾಭ ಸಿಕ್ಕಿಲ್ಲ. ಈ ಬಗ್ಗೆ ಸ್ವತಃ ಫಲಾನುಭವಿಗಳೇ ಮಾತನಾಡಿದ್ದು, ನಮಗೆ ಸರ್ಕಾರದಿಂದ ಯಾವುದೇ ಸಬ್ಸಿಡಿ ಹಣ ಸಿಕ್ಕಿಲ್ಲ. ನಮ್ಮ ಅಕೌಂಟ್ಗೆ ಹಣ ಬಂದಿದೆ ಅಂತ ಮೆಸೇಜ್ ಬಂದಿದೆ. ಆದರೆ ನಾವೇ ಪೂರ್ತಿ ಹಣ ಕಟ್ಟಿ ಮನೆ ಪಡೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದಿದ್ದಾರೆ. ಪೂರ್ತಿ ಮಾಹಿತಿ ಇಲ್ಲದೇ ನೀವು 27 ಕೋಟಿ BBMP ನೀವು ರಿಲೀಸ್ ಮಾಡ್ಕೊಂಬಿಟ್ರಾ? ಮತ್ತೆ ಕೋಗಿಲ್ನವ್ರಿಗೆ ಹೆಂಗೆ ಕೊಡ್ತಾ ಇದ್ದೀರಾ ನೀವು 5 ಲಕ್ಷ? ನೀವು ಈಗ ನಾವು 11.5 ಲಕ್ಷ ಪ್ರೈವೇಟ್ ಬ್ಯಾಂಕಲ್ಲಿ 13% ಇಂಟ್ರೆಸ್ಟ್ ತೊಗೊಂಡು ಲೋನ್ ಕಟ್ತಾ ಇದ್ದೀವಿ. ನೀವು ಕೋಗಿಲ್ ಲೇಔಟ್ ಅವ್ರಿಗೆ ಯಾವ ಆಧಾರದ ಮೇಲೆ ಯಾವ ಮಾನದಂಡದ ಮೇಲೆ ನೀವು ಮನೆ ಕೊಡ್ತಾ ಇದ್ದೀರಿ 2.5 ಲಕ್ಷಕ್ಕೆ? ನಮಗೂ ಕೊಡಿ. ನಾವು ಇಲ್ಲಿ ಕರ್ನಾಟಕದವರು ಟ್ಯಾಕ್ಸ್ ಕಟ್ಟೋರು. ನಾವು ನಮ್ಮ ಟ್ಯಾಕ್ಸ್ ಅನ್ನೋ ದುಡ್ಡನ್ನು ನೀವು ಇನ್ಯಾವನ್ಗೂ ಕೊಡೋದಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿರೋದು? ಏನು ರೈಟ್ಸ್ ಇದೆ ನಿಮಗೆ? ಟ್ಯಾಕ್ಸ್ ಕಟ್ತಾರ ನಾವು ಟ್ಯಾಕ್ಸ್ ಕಟ್ಟಿರೋದಕ್ಕೂ ಪ್ರೂಫ್ ಕೊಡ್ತೀವಿ. ಅದೇ ಕೋಗಿಲ್ ಲೇಔಟ್ ಹತ್ರ ನೀವು ಟ್ಯಾಕ್ಸ್ ಕಟ್ಟಿಸ್ಕೊಂಡಿರೋದಕ್ಕೆ ಯಾವುದಕ್ಕಾರ ಪ್ರೂಫ್ ಇದೆಯಾ? ಇಲ್ಲ. ನಮಗೆ ಯಾವ ಮಾನದಂಡದ ಮೇಲೆ ಮನೆ ಕೊಟ್ಟಿದ್ದೀರಾ ಆ ಮಾನದಂಡನೇ ಒಂದನ್ನಾದರೂ ನೀವು ಅವರ ಕಾರ್ಯರೂಪಕ್ಕೆ ತಂದಿದ್ದೀರಾ? ಇಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಸಿದ್ರಾ? ಅಪ್ಲಿಕೇಶನ್ ವೆರಿಫಿಕೇಷನ್ ಮಾಡಿಸಿದ್ರಾ? ಇಲ್ಲ IDBI ಬ್ಯಾಂಕಲ್ಲಿ 50,000 ರೂಪಾಯಿ 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದೀರಾ? ಆಮೇಲೆ ಫ್ಲಾಟ್ ಆಯ್ಕೆ ಮಾಡಿದ್ದೀರಾ? ಇಲ್ಲ ಲೋನ್ ಮಾಡಿಸ್ಕೊಟ್ಟಿದ್ದೀರಾ? ಏನು ಮಾಡಿಸಿದ್ದೀರಾ ನೀವು? ಏಕಾಏಕಿ ನಾವು ಇದಕ್ಕೆ ಈ ಮನೆಗೆ ಅಪ್ಲಿಕೇಶನ್ ಹಾಕಿ 4 ವರ್ಷ ಕಾದಿದ್ದೀವಿ. ಇವ್ರು ಏನೂ ಇಲ್ಲದೆ ಹೋದವ್ರಿಗೆ 3 ದಿವಸಕ್ಕೆ ನಾನು ಮನೆ ಕೊಡ್ತೀನಿ ಅಂದರೆ ಏನು ಮಾಡ್ತಾಯಿದ್ದೀರಾ ನೀವು? ಕನ್ನಡ ಜನತೆಗೆ ನೀವು ಎಷ್ಟು ಮೋಸ ಮಾಡ್ತಾ ಇದ್ದೀರಾ ನೀವು? ನಿಮ್ಗೆ ಆ ಥರ ನಿಮಗೆ ಮೋಸ ಮಾಡಲೇಬೇಕು. ಕೇರಳದಲ್ಲಿ ಹೋಗಿ ರಾಜಕೀಯ ಮಾಡಬೇಕು. ಇಲ್ಲಿ ಹಾಕಿದ್ದೀರಾ? ಹೋಗಿ ನಿಮ್ಮ ಕೇರಳಗೆ, ಇಲ್ಲ ಪಾಕಿಸ್ತಾನಕ್ಕೆ ಹೋಗಿ ರಾಜಕೀಯ ಮಾಡಿ. ಕರ್ನಾಟಕದ ಜನತೆನೇ ಯಾಕೆ ಬಲಿ ಮಾಡ್ತಾ ಇದ್ದೀರಾ ನೀವು? ಜಿಬಿಎ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದ ಕಳ್ಳಾಟ. ಫಲಾನುಭವಿಗಳಿಂದ ಕೇಳಿ ಬಂತು ಗಂಭೀರ ಆರೋಪ. ಮತ್ತೊಬ್ಬರು ಫಲಾನುಭವಿ ಕೂಡ ಮಾತನಾಡಿ, ನನಗೆ 2025 ಮೇ ತಿಂಗಳಿನಲ್ಲಿ ಸಬ್ಸಿಡಿ ಹಣ ನಮ್ಮ ಅಕೌಂಟ್ಗೆ ಬಂದಿದೆ ಅಂತ ಮೆಸೇಜ್ ಬಂದಿದೆ. 29 ಕೋಟಿ ಹಣ ರಿಲೀಸ್ ಆದ ಬಗ್ಗೆಯೂ ನಮಗೆ ಮೆಸೇಜ್ ಬಂದಿದೆ. ಒಬ್ಬರನ್ನು ಕೇಳಿದ್ರೆ ಮತ್ತೊಬ್ಬರನ್ನ ಕೇಳಿದ್ರೆ ಮಗದೊಬ್ಬರು ಅಂತ ಒಬ್ಬರ ಮೇಲೆ ಒಬ್ಬರು ಹೇಳ್ತಾರೆ. 1 ವರ್ಷದಿಂದ ಹೋರಾಟ ಮಾಡ್ತಾ ಇದ್ರು ಕೂಡ ಯಾರೂ ಕೂಡ ನಮಗೆ ಸ್ಪಂದಿಸುತ್ತಿಲ್ಲ. ಕೋಗಿಲು ಲೇಔಟ್ನವರಿಗೆ ಮನೆ ಕೊಡ್ತೀವಿ ಅಂತಾರೆ, ನಮಗೆ ಮಾತ್ರ ಮೋಸ ಮಾಡಿದ್ದಾರೆ ಅಂತ ಅಳಲು ತೋಡಿಕೊಂಡಿದ್ದಾರೆ. 2025-26ನೇ ಸಾಲಿನಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ವಿ. ಆಮೇಲೆ ತದನಂತರ ನಮಗೆ 5 ಲಕ್ಷ ಮೇ ತಿಂಗಳಲ್ಲಿ ನೋಡ್ಬೋದು ನನಗೆ ಅಮೌಂಟ್ ಬಂದಿರೋದು. ಇದು ಬಂದು ನಿಮಗೆ GBA ಇಂದ ರಾಜೀವ್ ಗಾಂಧಿಗೆ ಬಿಡುಗಡೆ ಆಗಿರೋ ಅಮೌಂಟು.
27 ಕೋಟಿ ದುಡ್ಡು ರಿಲೀಸ್ ಆಗಿದೆ. ಇದನ್ನು ನಾವು ಎಷ್ಟು ಸಲ ಅವ್ರ ಗಮನಕ್ಕೆ ತಗೊಬಂದ್ರು ನೀವು BBMP ಆಫೀಸರ್ನ ಮೀಟ್ ಮಾಡಿ ಅಂತ ಕೇಳ್ತಾರೆ. ಅವ್ರು ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ, ಅವರು ಇವ್ರ ಮೇಲೆ ಹೇಳ್ತಾರೆ. ಇದನ್ನು 1 ವರ್ಷದಿಂದ ಹೋರಾಟ ಮಾಡ್ತಾಯಿದ್ರಿ ಮೇಡಮ್. ಯಾರು ಕೂಡ ಇದ್ರ ಬಗ್ಗೆ ನಿಖರವಾದ ಮಾಹಿತಿಯನ್ನು ಕೊಡೋದಿಲ್ಲ. ಈಗ ಅವರು ಸಬು ಬೇಳದೆ ಹೊರತು ಯಾವುದೇ ಕ್ಲಾರಿಫಿಕೇಶನ್ ಕೊಡೋದಿಲ್ವಲ್ಲ. ಈಗ ನಾವು ಪೂರ್ತಿ ಅಮೌಂಟ್ ಈಗ 5 ಲಕ್ಷ ಹೋಗಿದ್ರೆ 2.5 ಲಕ್ಷ ದುಡ್ಡು ಕಟ್ಕೊಂಡು ರಿಜಿಸ್ಟರ್ ಮಾಡ್ಬೇಕಿತ್ತು ನಮಗೆ. ಆದರೆ ಆ ಕೆಲಸ ಮಾಡ್ತಾ ಇಲ್ಲ. ಪೂರ್ತಿ ಹಣ 7.5 ಲಕ್ಷ ದುಡ್ಡು ಕಟ್ಟಿಸ್ಕೊಂಡು ರಿಜಿಸ್ಟರ್ ಮಾಡಿರೋದು. 5 ಲಕ್ಷ ಎಲ್ಲೋಯ್ತಾಗಿದ್ರೆ ನೆಫ್ಟಾಗಿರೋದು ನನ್ನ ಮೆಸೇಜ್ ಬಂದಿದೆ. ಅದಕ್ಕೆ ಹೇಳಿದ್ರೆ ಈಗ ಆ ಖಾತೆಯಲ್ಲಿ ನಾನು ಏಕಾಏಕಿ ತಗೊಳಕ್ಕಾಗಲ್ಲ. ರಾಜೀವ್ ಗಾಂಧಿ ಅವ್ರು ತೊಗೊಬೋದು. ಅಂದರೆ ಗೋಲ್ಮಾಲ್ ಮಾಡಿರೋದು ರಾಜೀವ್ ಗಾಂಧಿ ಅವರಲ್ವಾ. ನನ್ನ ಖಾತೆ ಬಂದರೆ ನಾನು ತೊಗೊಬೋದಿತ್ತು. ನನಗೆ ತಗೊಳ್ಳೋ ರೈಟ್ಸ್ ಇಲ್ಲ. ಅದು ತೊಗೊಬೇಕಾಗಿರೋದು ರಾಜೀವ್ ಗಾಂಧಿ ಅವರೇ. ರಾಜೀವ್ ಗಾಂಧಿ ಅವ್ರು ಕೇಳಿದ್ರೆ ಇಲ್ಲ ರೀ ನಮಗೆ BBMPಗೆ ಹೋಗ್ರಿ ಅಂತ. ಬಡವ್ರ ಬಗ್ಗೆ ಮೇಲೆ ಬರೀ ದಬ್ಬಾಳಿಕೆ ಮಾಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ನಮಗೆ ಇವತ್ತಿನವರೆಗೂ ನಮಗೆ ಪರಿಹಾರ ಅಂತಲೂ ಕೊಟ್ಟಿಲ್ಲ. ಅದು ಸಬ್ಸಿಡಿ ಅಂತೂ ನಮ್ಗೆ ಸಿಕ್ಕೇ ಇಲ್ಲ ಬಿಡ್ರಿ. ಅದನ್ನು ನಾವು ವೈಯಕ್ತಿಕವಾಗಿ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡು ತೊಗೊಂಡಿರೋದು. ವಸತಿ ಇಲಾಖೆಗೆ ದುಡ್ಡು ಜಮೆಯಾಗಿದೆ. ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟನೆ. ಹೌದು, ಫಲಾನುಭವಿಗಳ ಹಾಗೂ ವಸತಿ ಇಲಾಖೆಯ ಜಂಟಿ ಖಾತೆಗೆ ಹಣ ಹೋಗಿರುವ ಬಗ್ಗೆ ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟನೆ ನೀಡಿದ್ದಾರೆ. 500 ಜನ ಫಲಾನುಭವಿಗಳಿಗೆ 29 ಕೋಟಿ ರೂಪಾಯಿ 2024-25ನೇ ಸಾಲಿನಲ್ಲಿ ರಿಲೀಸ್ ಆಗಿದೆ. ನೇರವಾಗಿ ಸಬ್ಸಿಡಿ ದುಡ್ಡು ಫಲಾನುಭವಿಗಳ ಕೈಗೆ ಕೊಡಲ್ಲ, ಜಂಟಿ ಅಕೌಂಟ್ಗೆ ಕ್ರೆಡಿಟ್ ಮಾಡಿದ್ದೇವೆ. ರಾಜೀವ್ ಗಾಂಧಿ ವಸತಿ ಇಲಾಖೆಯಿಂದ ಒಂದಷ್ಟು ವೆರಿಫಿಕೇಶನ್ ಕೇಳಿದ್ರು. ಒಂದು ವೇಳೆ ಫಲಾನುಭವಿಗಳಿಗೆ ಸಬ್ಸಿಡಿ ದುಡ್ಡು ಸಿಕ್ಕಿಲ್ಲ ಅಂದ್ರೆ ಅದನ್ನು ಖಂಡಿತ ಬಗೆಹರಿಸಬೇಕು ಎಂದಿದ್ದಾರೆ. ಅಮೌಂಟ್ ಈಸ್ ನಾಟ್ ಅವರ ಖಾತೆಗೆ ಬಂದಿಲ್ಲ. ಇಟ್ ಈಸ್ ಕ್ರೆಡಿಟೆಡ್ ಬೈ ದ BBMP ಟು ದ ಕನ್ಸರ್ನ್ ರಾಜೀವ್ ಗಾಂಧಿ ಕಾರ್ಪೊರೇಷನ್. ಇವರು ಏನು ಮಾಡಿದರು, ನಮ್ಮದು ಏನಿದೆ ಒಂಟಿ ಮನೆ ಸ್ಕೀಮ್ ಅಂದರೆ ಯು ಆರ್ ಟಾಕಿಂಗ್ ಅಬೌಟ್ RGRC ಅಲ್ಲ, ಅಮೃತ್ ನಗರೋತ್ಥಾನ. ಅದರಲ್ಲಿ ನಮ್ಮ ಆಶ್ರಯ ಯೋಜನೆಯಲ್ಲಿ ಇರ್ತಕ್ಕಂಥ ಫೆಸಿಲಿಟಿ ಏನಿತ್ತು ಅಥವಾ ರಾಜೀವ್ ಗಾಂಧಿ ಅವರು ಕಟ್ತಕ್ಕಂಥ ಮನೆಗಳಿಗೆ ಸಹ ಬ್ಯಾಂಗ್ಳೂರು ಸಿಟಿಸನ್ಸಿಗೆ ಅವಕಾಶ ಕೊಡಬೇಕು ಅಂತ 550 ಜನರು ಅಪ್ಲೈ ಮಾಡಿದ ಕಾರಣ ರಾಜೀವ್ ಗಾಂಧಿ ಅವರು ನಮಗೆ ಕೇಳಿದರು, ನೀವು ಒಂಟಿ ಮನೆಯದು ಸಬ್ಸಿಡಿ ನೀವು ಸಹ ಕೊಡ್ತೀರಾ ಅಂತೇಳಿ. ಆ ಒಂಟಿ ಮನೆ ಸಬ್ಸಿಡಿ ನಾವು ಕೊಡಲಿಕ್ಕೆ ತಯಾರಿದ್ದೀವಿ ಅಂತ ಹೇಳಿಬಿಟ್ಟು ನಾವು ಮಾಹಿತಿ ಕೊಟ್ಟು ಅದರ ಆಧಾರದ ಮೇಲೆ ನಾವು ದುಡ್ಡು ಸಹ ಡೆಪಾಸಿಟ್ ಮಾಡಿದ್ದೀವಿ. ಸೊ ಅವರದ್ದು ಏನು ಬೆನಿಫಿಷರಿ ಲಿಸ್ಟ್ ಡೈರೆಕ್ಟ್ಲಿ ರಾಜೀವ್ ಗಾಂಧಿ ಹತ್ರ ಇತ್ತು, ಅದರ ಆಧಾರದ ಮೇಲೆ ಅವರ ಮಾಹಿತಿ ಬಂದಿತ್ತು. ಮಾತ್ರ ಅವರು ಏನು ಹೇಳಿದರು, ರಾಜೀವ್ ಗಾಂಧಿ ಕಡೆಯಿಂದ ಮತ್ತೊಂದು ಪತ್ರ ಬಂತು, ನೀವು ಅದನ್ನು ವೆರಿಫಿಕೇಷನ್ ಮಾಡಿ ಅವರು ಇದ್ದಾರಾ ಇಲ್ವಾ ಖಚಿತಪಡಿಸಿಕೊಂಡು, ಬಿಕಾಸ್ ಸಂಬಡಿ ಹ್ಯಾಸ್ ಟು ಡು ದ ವೆರಿಫಿಕೇಷನ್. ಅವ್ರಿಗೆ ಏನು ಮಾನದಂಡ ಗದ್ದಿದೆ ರಾಜೀವ್ ಗಾಂಧಿದು, ಅದರ ಆಧಾರದ RGRCಯಲ್ಲಿದ್ದು ಆ ಮಾನದಂಡ ಪ್ರಕಾರ ನೀವು ಅವರಿಗೆ ವೆರಿಫಿಕೇಷನ್ ಮಾಡಿ ಕೊಡಬೇಕು. ಬೈ ಆ್ಯಂಡ್ ಲಾರ್ಜ್ ನಮ್ಮ ಕಡೆಯಿಂದ ವೆರಿಫಿಕೇಷನ್ ಆಗಿದೆ. ಬಹುತೇಕ ಒಂದು ವಾರದ 10 ದಿವಸ ಒಳಗೆ ವಿಲ್ ಬಿ ಏಬಲ್ ಟು ರಿಸಾಲ್ವ್ ಇಟ್. ಒಟ್ನಲ್ಲಿ ಒಂಟಿ ಮನೆ ಸ್ಕೀಮ್ ಮೂಲಕ ಬಡವರಿಗೆ ಮನೆ ಕೊಡ್ತೀವಿ, ಇಂತಿಷ್ಟು ಹಣ ಕಟ್ಟಿ ನಾವು 5 ಲಕ್ಷ ಸಬ್ಸಿಡಿ ಕೊಡ್ತೀವಿ ಎಂದಿದ್ದ ವಸತಿ ಇಲಾಖೆಯಲ್ಲಿ ಇದೀಗ ಗೋಲ್ಮಾಲ್ ವಾಸನೆ ಕೇಳಿ ಬಂದಿದೆ. ಫಲಾನುಭವಿಗಳಿಗೆ ಮೆಸೇಜ್ ಹೋಗಿದ್ದು ಬಿಟ್ರೆ ಯಾರೂ ಕೂಡ ಹಣ ಪಡೆದುಕೊಂಡಿಲ್ಲ. ತಾವೇ ಕೈಯಾರ ಹಣ ಹಾಕಿ ಮನೆ ಖರೀದಿಸಿದ್ದಾರೆ. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದ್ದು ಬಡವರ ದುಡ್ಡು ಯಾರ ಹೊಟ್ಟೆ ಸೇರಿದೆ ಅನ್ನೋದು ಪ್ರಶ್ನೆಯಾಗಿದೆ. ಈ ಬಗ್ಗೆ ಸರ್ಕಾರ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡಬೇಕಿದೆ. ಪವಿತ್ರ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.